ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಾಸ್ ಲೈಫ್ ಸ್ಟೈಲ್. ನಾನು ನಿಮ್ಮ ಪ್ರೀತಿಯ ಸ್ನೇಹ. ಸೊ ಇವತ್ತಿನ ವಿಡಿಯೋ ತಮ್ಮನೇಲಿ ನೋಡಿ ಆಲ್ರೆಡಿ ನಿಮ್ಗೆ ಗೊತ್ತಾಗಿರುತ್ತೆ. ನಾನು ವಾಟ್ ಐ ಆರ್ಡರ್ ಫಾರ್ ಮೈ ಬೇಬಿ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಅಂದರೆ ಕ್ಲೋತಿಂಗ್ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ. ಸೊ ಅದನ್ನ ಅಪ್ಲೋಡ್ ಮಾಡ್ತೀನಿ. ಇದು ಪ್ರಾಡಕ್ಟ್ಸು ಬೇಬಿದು ಸ್ಕಿನ್ ಕೇರ್, ಬಾಡಿ ಕೇರ್, ಹೇರ್ ಕೇರ್ ಎಲ್ಲ ಸೇರಿ ಏನು ಎಸೆನ್ಷಿಯಲ್ಸ್ ಬೇಕಾಗುತ್ತೆ. ಸೊ ಯಾವ ಬ್ರ್ಯಾಂಡ್ ಚೆನ್ನಾಗಿರುತ್ತೆ, ನಂಗೆ ಗೊತ್ತಿರೋ ಪ್ರಕಾರ ಯಾವ ಬ್ರ್ಯಾಂಡ್ ಚೆನ್ನಾಗಿದೆ, ಸೊ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ನಾನು ಆರ್ಡ್ರ್ ಮಾಡಿರೋದ್ರದ್ದು ವಿಡಿಯೋ ಮಾಡ್ತೀನಿ. ಸೊ ಇದನ್ನೇ ನೀವು ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇಲ್ಲ ನಾನು, ಬಟ್ ನನಗೆ ಗೊತ್ತಿರೋ ಪ್ರಕಾರ ಚೆನ್ನಾಗಿರೋದು, ಸ್ವಲ್ಪ ಅಫೋರ್ಡೆಬಲು ಆಗಿರೋ ಕೆಲವು ಪ್ರಾಡಕ್ಟ್ಸ್ ಇದೆ, ಕೆಲವು ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ. ಸೊ ಎರಡನ್ನೂ ತೋರಿಸ್ತೀನಿ, ನಿಮಗೆ ಯಾರಿಗಾದ್ರೂ ಯೂಸ್ ಆಗ್ಬೋದು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಇದರಲ್ಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟ್ಸ್ ಇದೆ, ಏನೆಲ್ಲ ಬೇಕಾಗುತ್ತೆ. ಕೆಲವೊಂದು ಅಂದರೆ ಆಲ್ಮೋಸ್ಟ್ 100% ನಾ ಎಲ್ಲ ಆರ್ಡ್ರ್ ಮಾಡಿಲ್ಲ. ಆಲ್ಮೋಸ್ಟ್ 90% ಪ್ರಾಡಕ್ಟ್ಸ್ ಏನೆಲ್ಲ ಬೇಕಾಗುತ್ತೆ ಬೇಬಿಗೆ, ನ್ಯೂ ಬಾರ್ನಿಗೆ, ಇಲ್ಲ ಬೇಬೀಸಿಗೆ. ನ್ಯೂ ಬಾರ್ನ್ ಅಂದರೆ ಅಪ್ ಟು 5 years ತನಕನೂ ಇದು ಪ್ರಾಡಕ್ಟ್ಸ್ ಯೂಸ್ ಆಗೋ ಅಂಥದ್ದೆಲ್ಲ ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು. ಸೊ ಓಕೆ, ತಡೆ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕಂತ ಗೊತ್ತಲ್ಲ, ಲೈಕ್, ಕಾಮೆಂಟ್, ಶೇರ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಸೊ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಯಾರಿಗೆಲ್ಲ ಈ ವಿಡಿಯೋ ಯೂಸ್ ಆಗುತ್ತೆ. ಸೊ ಇದಿಷ್ಟು ಪ್ರಾಡಕ್ಟ್ಸನ್ನು ನಾನು ಫಸ್ಟ್ ಕ್ರೈಯಲ್ಲಿ ಆರ್ಡ್ರ್ ಮಾಡಿದ್ದೀನಿ. ಸೊ ಕೆಳಗಡೆನೇ ಇಡ್ತಾ ಇದ್ದೀನಿ, ಯಾಕಂದರೆ 1 by 1 ತೆಗೆದು ತೋರಿಸಿ ಇಲ್ಲಿಡೋಣ ಅಂತ ಟೇಬಲ್ ಮೇಲೆ. ಸೊ ನಾನು ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟ್ಸನ್ನು ಒಂದೇ ಸಲ ಬಲ್ಕಲ್ಲಿ ಆರ್ಡ್ರ್ ಮಾಡಿರೋದು. ಸೊ ನೀವು ಯಾವತ್ತೂ ಹಾಗೆ ಒಂದೊಂದು ಪ್ರಾಡಕ್ಟ್ಸ್ ಆರ್ಡ್ರ್ ಮಾಡೋದಕ್ಕಿಂತ ಬಲ್ಕಲ್ಲಿ ಆರ್ಡ್ರ್ ಮಾಡಿ. ಆವಾಗ ನಿಮಗೆ ಫಸ್ಟ್ ಕ್ರೈಯಲ್ಲಾಯಿತು, ಯಾವುದೇ ಫಸ್ಟ್ ಕ್ರೈಯಲ್ಲಂತೂ ಆಫರ್ ಸಿಗುತ್ತೆ. ಬಟ್ ಬೇರೆ ಆ್ಯಪಲ್ಲಿ ನಂಗೆ ಗೊತ್ತಿಲ್ಲ, ನಾನು ಬೇರೆ ಆ್ಯಪಲ್ಲಿ ಆರ್ಡ್ರ್ ಮಾಡಿಲ್ಲ ಆ ಥರ ಬಲ್ಕಲ್ಲಿ. ಬಟ್ ಫಸ್ಟ್ ಕ್ರೈಯಲ್ಲಿ ಅಂದರೆ ನಿಮಗೆ ಕೂಪನ್ ಕೋಡ್ ಸಿಗುತ್ತೆ, ಇಲ್ಲ ಏನಾದರೂ ಒಂದು ಆಫರ್ ಸಿಗುತ್ತೆ, ಯಾವುದಾದ್ರು ಕಾರ್ಡ್ಸಲ್ಲಿ ಆಫರ್ ಸಿಗುತ್ತೆ, ಇಲ್ಲ ಆನ್ಲೈನ್ ಪೇಮೆಂಟಲ್ಲಿ ಆಫರ್ ಸಿಗುತ್ತೆ. ಏನಾದರೂ ಒಂದು ಚಿಕ್ಕ ಪುಟ್ಟ 100, 150, 200 ರೇಂಜಿಗಂತೂ ಆಫರ್ ಸಿಗುತ್ತೆ. ಸೊ 150, 200 ಕೂಡ ಅಮೌಂಟ್ ಅಲ್ವಾ, ಅದು ಆಫರ್ ಸಿಕ್ಕಿದ್ರು ಕೂಡ ಯೂಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಯಾವತ್ತು ಬೇಕಂತೂ ಆಗೇ ಆಗುತ್ತೆ, ಪ್ರಾಡಕ್ಟ್ಸ್ ಯಾವತ್ತು ಯೂಸ್ ಆಗೋದೇ ಅಂತ ಅಂದಮೇಲೆ ಎಲ್ಲ ತಗೊಳ್ಳೇಬೇಕಂದಾಗ ಬಲ್ಕಲ್ಲಿ ಆರ್ಡ್ರ್ ಮಾಡಿ. ಮತ್ತು ಆದಷ್ಟು ನನಗನ್ಸೋ ಪ್ರಕಾರ ನಾನು ಕೊಡೋ ಸಜೆಷನ್ ಏನಂದರೆ, ಆನ್ಲೈನಲ್ಲೇ ತರಿಸಿ. ಏನಾದರೂ ಪ್ರಾಡಕ್ಟ್ ತರಿಸೋದಿದ್ರೆ ಆಫ್ಲೈನ್ ಸ್ಟೋರ್ಸಲ್ಲಿ ನಿಮ್ಗೇನು ಆಫರ್ ಸಿಗೋಲ್ಲ. ಏನು MRP ಇದೆ ದಿಟ್ಟು MRP ನಿಮ್ಗೆ ಸಿಗೋದು, ಸ್ಪೆಷಲಿ ಬೇಬಿ ಪ್ರಾಡಕ್ಟ್ಸ್ ಎಲ್ಲ. ಸೊ ಆನ್ಲೈನಲ್ಲಿ ತರಿಸಿದ್ರೆ ನಿಮ್ಗೆ ಏನಿಲ್ಲ ಅಂದ್ರೆ, ಈಗ MRP 400 ಇದ್ದರೆ ನಿಮ್ಗೊಂದು 300 ಸಿಗುತ್ತೆ, ಇಲ್ಲ ಅದಕ್ಕಿಂತಲೂ ಕಮ್ಮಿಗೆ ಸಿಗೋದಿದೆ, ಇಲ್ಲ ಒಂದು ಅಟ್ಲೀಸ್ಟ್ 50 rupees ಆದರೂ ಕಮ್ಮಿಗೆ ಸಿಗುತ್ತೆ. ಸೊ ಆವಾಗ ಏನಾಗುತ್ತೆ, ನೀವೊಂದು 5000 ಪ್ರಾಡಕ್ಟ್ ಪರ್ಚೇಸ್ ಮಾಡಿದರೆ, ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡುವಾಗ ಅದೊಂದು 3.5, 4 ಬಂದು ನಿಲ್ಲುತ್ತೆ. ಅದೇ ನೀವು ಹೊರಗಡೆ ಶಾಪ್ ಮಾಡಿದರೆ 5000 ಪರ್ಚೇಸ್ ಮಾಡಿದರೆ 5000 ಕೊಡಬೇಕು, ಏನು ಯೂಸ್ ಆಗಲ್ಲ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನೀವು ಏನೇ ಆರ್ಡ್ರ್ ಮಾಡೋದಿದ್ರು ಆನ್ಲೈನಲ್ಲಿ ಆರ್ಡ್ರ್ ಮಾಡಿ. ಸ್ಕಿನ್ ಕೇರ್, ಬೇಬಿ ಕೇರ್ ಏನೇ ಇದ್ರೂ ಆನ್ಲೈನಲ್ಲಿ ಆರ್ಡ್ರ್ ಮಾಡಿ. ನಾನಂತೂ ಯಾವ ಪ್ರಾಡಕ್ಟ್ಸ್ನೂ ಆಫ್ಲೈನಲ್ಲಿ ತಗೊಳ್ಳಲ್ಲ, ಆಲ್ಮೋಸ್ಟು ಎಲ್ಲ ಆನ್ಲೈನಲ್ಲೇ ತಗೊಳ್ಳೋದು. ಸೊ ಓಕೆ, ಇದಿಷ್ಟು ಒಂದು ಸ್ವಲ್ಪ ಸಜೆಷನ್ಸ್ ಗೊತ್ತಿಲ್ಲದೆ ಇರೋರಿಗೆ. ಸೊ ಓಕೆ, ತಡ ಮಾಡೋದು ಬೇಡ, ತೋರಿಸ್ತೀನಿ 1 by 1 ಏನು ಆರ್ಡ್ರ್ ಮಾಡಿದ್ದೀನಿ ಅಂತ. ಫಸ್ಟ್ ಇದು ಬೇಬಿ ಸೆಬಾಮೆಡ್ ಕ್ರೀಮ್ ಎಕ್ಸ್ಟ್ರಾ ಸಾಫ್ಟ್ ಫಾರ್ ಡೆಲಿಕೇಟ್ ಸ್ಕಿನ್ ವಿತ್ ಪ್ಯಾಂಥನಾಲ್ ಅಂತ ಇದೆ. ಪ್ಯಾಂಥನಾಲ್ ಪ್ರೊನೌನ್ಸಿಯೇಷನ್ ತಪ್ಪಾದರೆ ಸಾರಿ, ಪ್ಯಾಂಥನಾಲ್ ಅಂತ ನಂಗೆ ಅನಿಸ್ತಾ ಇದೆ, ಪ್ಯಾಂಥನಾಲ್ ಅಂತ ಇದೆ. ಸೊ ಇದ್ರದ್ದು MRP ಬಂದುಬಿಟ್ಟು 730 rupees. ಇದು 200 ml ಇದೆ. ಇದು ಸೆಬಾಮೆಡ್ ನನಗೆ ನಾನು ಹೇಳೋದಾದರೆ ಬೆಸ್ಟ್ ಪ್ರಾಡಕ್ಟ್ಸ್ ಬೇಬಿಗೆ ಅಂತ ಹೇಳಿದರೆ, ನನ್ನ ಪ್ರಕಾರ ನಾನು ರಿಸರ್ಚ್ ಮಾಡಿರೋದು, ನಾನು ತುಂಬ ರಿಸರ್ಚ್ ಮಾಡಿದ್ದೀನಿ. ಟು ಬಿ ಫ್ರ್ಯಾಂಕ್, ನಾನು ತುಂಬ ವೀಡಿಯೋಸ್ ರಿಸರ್ಚ್ ಅಂದರೆ ತುಂಬ ವೀಡಿಯೋಸ್ ನೋಡಿದ್ದೀನಿ, ತುಂಬ ರಿವ್ಯೂಸ್ ನೋಡಿದ್ದೀನಿ, ತುಂಬ ನೋಡಿ ನಂಗೆ ಗೊತ್ತಿರೋ ಪ್ರಕಾರ ಸೆಬಾಮೆಡ್ ಇಸ್ ದ ಬೆಸ್ಟ್ ಪ್ರಾಡಕ್ಟ್ ಬೇಬಿಗೆ. ಸೆಬಾಮೆಡ್ ಕಾಸ್ಟ್ಲಿ, ಪ್ರೈಸ್ ವೈಸು ಕಾಸ್ಟ್ಲಿ ಇದೆ ಸೆಬಾಮೆಡ್. ಬೇರೆ ಪ್ರಾಡಕ್ಟ್ಸ್ ಎಲ್ಲ ಕಂಪೇರ್ ಮಾಡಿದರೆ ತ್ರಿಬಲ್ ಇದೆ. ಈಗ ಜಾನ್ಸನ್ಸ್ ಬೇಬಿ, ಹಿಮಾಲಯ ಈ ಥರ ಪ್ರಾಡಕ್ಟ್ಸಿಗೆ ಕಂಪೇರ್ ಮಾಡಿದರೆ ಅದು ತ್ರಿಬಲ್ ಅಲ್ಲ, 4 times ಜಾಸ್ತಿ ಒಂದು ಪ್ರಾಡಕ್ಟ್ಸಿಗೆ ರೇಂಜ್ ಇದೆ. ಬಟ್ ನಿಮಗೆ ಚೆನ್ನಾಗಿರೋ ಪ್ರಾಡಕ್ಟ್ಸ್ ಬೇಕಾದರೆ ಸೆಬಾಮೆಡ್, ಸೆಟಾಫಿಲ್ ಮತ್ತು ಅವಿನ್ಯೂ ಅಂತ ಏನೋ ಒಂದು ಬ್ರ್ಯಾಂಡ್ ಇದೆ, ನನಗೆ ಅದರದ್ದು ಹೆಸರು ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ. ಅವಿನ್ಯೂ ಏನೋ ಇದೆ, ಇದರಲ್ಲಿ ಒಂದಿದೆ, ಆ ಪ್ರಾಡಕ್ಟ್ಸ್ ತೋರಿಸ್ತೀನಿ ಆಮೇಲೆ. ಅವಿನ್ಯೂ ಅದು ಚೆನ್ನಾಗಿದೆ ಬ್ರ್ಯಾಂಡ್ಸ್. ಸೊ ನನ್ನ ಪ್ರಕಾರ ಸೆಬಾಮೆಡ್ ಇಷ್ಟ ಬೆಸ್ಟ್ ಪ್ರಾಡಕ್ಟ್ಸ್. ನಾನು ಎಲ್ಲ ಸೆಬಾಮೆಡ್ ಯೂಸ್ ಮಾಡಿಲ್ಲ, ಬಟ್
ಯಾಕಂದರೆ ಎಲ್ಲದು ನೋಡಿದಾಗ ತುಂಬ ಕಾಸ್ಟ್ಲಿ ಇದೆ ಪ್ರಾಡಕ್ಟ್ಸು. ನಾನು ಅದಕ್ಕೋಸ್ಕರ ಅಂತಲ್ಲ, ಇನ್ನೂ ನಾನು ಯಾವುದು ಸಬಮೇಡ್ ಯೂಸ್ ಮಾಡಿಲ್ಲ. ನೋಡೋಣ, 1-2 ಪ್ರಾಡಕ್ಟ್ಸ್ ತರಿಸಿ ನೋಡೋಣ. ಚೆನ್ನಾಗಿದೆ, ನೆಕ್ಸ್ಟ್ ಸಬಮೇಡೇ ಕಂಟಿನ್ಯೂ ಮಾಡಬೇಕಂತಲೇ ಅಂದ್ಕೊಂಡಿದ್ದೀನಿ ಎಲ್ಲ ಪ್ರಾಡಕ್ಟ್ಸು. ಸೊ ಅದಕ್ಕೋಸ್ಕರ ಸ್ಟಾರ್ಟಿಂಗ್ ಏನಂದರೆ ಕ್ರೀಮ್ಸ್ ತರಿಸಿದ್ದೀನಿ ನಾನು ಅಷ್ಟೇ. ಇವಾಗ ಆಮೇಲೆ ಸೋಪು ಶಾಂಪು ಎಲ್ಲ ನೋಡೋಣ ಅಂತ ಸುಮ್ಮನೆ ಇದ್ದೀನಿ. ಸೊ ಸಬಮೇಡು, ಅದೇ ಟೆಡಿ ಬೇರ್ ಕಂಪನಿ ಕೂಡ, ಸೆಟಫಿಲ್, ಇವೆಲ್ಲ ತುಂಬ ಚೆನ್ನಾಗಿರೋ ಬ್ರ್ಯಾಂಡ್ಸು. ಇವೆಲ್ಲ ಆಫ್ಲೈನ್ ಸ್ಟೋರ್ಸಲ್ಲಿ ಸಬಮೇಡ್ ಸಿಗುತ್ತೆ, ಸೆಟಫಿಲ್ ಸಿಗುತ್ತೆ. ಟೆಡಿ ಬೇರ್ ನಂಗೆ ಗೊತ್ತಿಲ್ಲ, ನೋಡಿಲ್ಲ. ಸಿಕ್ಕಿದ್ರೆ ಇದೆಲ್ಲ ಆಫ್ಲೈನ್ ಸ್ಟೋರ್ಸಲ್ಲೂ ಸಿಗ್ಬೋದು ಕೆಲವು ಮೆಡಿಕಲ್ಸಲ್ಲಿ. ಸೊ ಇವಿಷ್ಟು ಬೆಸ್ಟ್ ಬ್ರ್ಯಾಂಡ್ಸ್. ನಾನು ಹಿಮಾಲಯ ಜಾನ್ಸನ್ಸ್ ಬೇಬಿ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಕಂಪೇರ್ ಟು ದಿಸ್ ಅದು ಅಷ್ಟು ಒಳ್ಳೆ ಇಲ್ಲ, ಇದೇ ಚೆನ್ನಾಗಿರೋದಂತ ನನ್ನ ಒಪಿನಿಯನ್. ನಾನು ತುಂಬ ಕಡೆ ರಿವ್ಯೂಸ್ ಎಲ್ಲ ನೋಡಿ ಹೇಳ್ತಾ ಇರೋದು. ಸೊ ನಿಮಗೆ ಯಾವ್ದಾದ್ರು ಒಂದು ಚೆನ್ನಾಗಿರೋ ಬ್ರ್ಯಾಂಡ್ ಬೇಕಂದರೆ ನೀವು ಸಬಮೇಡು, ಸೆಟಫಿಲ್ಲು, ಟೆಡಿ ಬೇರ್, ಅವಿನ್ಯೂ ಆ ಬ್ರ್ಯಾಂಡ್ಸಿಗೆಲ್ಲ ಹೋಗ್ಬೋದು. ಸೊ ಇದು ಕ್ರೀಮ್, ಇದು ಬಾಡಿ ಲೋಷನ್ ಥರನೇ ಯೂಸ್ ಮಾಡ್ಬೋದು, ಫೇಸ್ ಕ್ರೀಮ್ ಎಲ್ಲ ಥರ ಯೂಸ್ ಮಾಡ್ಬೋದು. ಸೊ ಇದು 730 ಪ್ರೈಸ್. ನಂಗೆ ಆಫರ್ ಆಗಿ ಎಷ್ಟು ಬಂದಿದೆ ನಿಜವಾಗ್ಲೂ ನೆನಪಿಲ್ಲ, ಯಾವ ಪ್ರಾಡಕ್ಟ್ಸದು ನೆನಪಿಲ್ಲ. ಯಾಕಂದರೆ ನಾನು ಹೇಳ್ದಂಗೆ ಎಲ್ಲ ಬಲ್ಕಲ್ಲಿ ಆರ್ಡ್ರ್ ಮಾಡಿದ್ದೀನಿ. ಬಟ್ ಈ ಸಬಮೇಡ್ ಪ್ರಾಡಕ್ಟ್ಸ್ ಅಂತೂ ನಿಮ್ಗೆ ಜಾಸ್ತಿ ಆಫರಲ್ಲೆಲ್ಲ ಸಿಗಲ್ಲ. ಹಬ್ಬ ಬಂದರೆ 30-40-50 ರುಪೀಸ್ ತನಕ ಆಫೆಲ್ಲ ಸಿಗ್ಬೋದು, 50-60 ರುಪೀಸ್. ನೋಡಿ ಚೆಕ್ ಮಾಡಿ, ಫಸ್ಟ್ ಕ್ರೈ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಫಸ್ಟ್ ಕ್ರೈಯಲ್ಲಿ ನೀವು ಈ ಥರ ಹಾಕಿದರೆ ನಿಮಗೆ ಎಲ್ಲ ಪ್ರಾಡಕ್ಟ್ ಸಿಗುತ್ತೆ. ಸೊ ಫಸ್ಟ್ ಇದು. ಸೊ ಇದು ನೆಕ್ಸ್ಟ್ ಪ್ರಾಡಕ್ಟ್ಸು, ಇದು ಮಾಮಾ ಅರ್ತ್ ಅವ್ರದ್ದು ಮಾಯ್ಶ್ಚರೈಸಿಂಗ್ ಡೈಲಿ ಲೋಷನ್ ಫಾರ್ ಬೇಬೀಸ್ ಅಂತ ಇದೆ. ಇದು ಬಾಡಿ ಲೋಷನ್ ಥರ ಯೂಸ್ ಮಾಡ್ಬೋದು. ಇದನ್ನು ಕೂಡ ಬಾಡಿ ಲೋಷನ್ ಥರ ಯೂಸ್ ಮಾಡ್ಬೋದು, ಫೇಸ್ ಕ್ರೀಮ್ ಥರ ಯೂಸ್ ಮಾಡ್ಬೋದು. ಇದು ಕೂಡ ಇಲ್ಲಿ ಬಾಡಿ ಲೋಷನ್ ಇದೆ, ಆ್ಯಕ್ಚುಲಿ ಫೇಸಿಗೂ ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ ನನ್ನ ಪ್ರಕಾರ. ಇದ್ರದ್ದು MRP ಪ್ರೈಸ್ ಬಂದುಬಿಟ್ಟು 400 ಇದೆ, ಬಟ್ ನಂಗೆ ಮೋಸ್ಟ್ಲಿ 400 ರೇಂಜಲ್ಲಿ ಸಿಕ್ಕಿರ್ಬೋದು, ನಂಗೆ ಸರಿ ನೆನಪಿಲ್ಲ. ಇದು ಎಷ್ಟು ML ಇದೆ? 400 ml ಇದು, ದೊಡ್ಡದಿದು. 400 ml ಇದೆ. ನೀವು ಒಂದ್ಸಲ ತರಿಸ್ಕೊಂಡ್ರೆ ನಿಮ್ಗೊಂದು 2 months ತನಕ ಯೂಸ್ ಮಾಡ್ಬೋದು ಅನಿಸುತ್ತೆ. ನನಗೂ ಅಷ್ಟು ಐಡಿಯಾ ಇಲ್ಲ ಎಷ್ಟು ತನಕ ಯೂಸ್ ಆಗುತ್ತೆ ಅಂತ. ಚಿಕ್ಕ ಬೇಬೀಸ್ ಅಲ್ಲ, ನಾವು ಫಸ್ಟ್ ಟೈಮ್ ಯೂಸ್ ಮಾಡೋದು, ಸೊ ನಂಗೆ ಗೊತ್ತಿಲ್ಲ. ಒಂದ್ಸಲ ಇದೆಲ್ಲ ಯೂಸ್ ಆದಮೇಲೆ ಚೆನ್ನಾಗಿದೆ ಇಲ್ವಂತ ಆಮೇಲೆ ಬೇಕಾದರೂ ಪುನಃ ಒಂದ್ಸಲ ರಿವ್ಯೂ ಕೊಡ್ತೀನಿ. ಇವಾಗ ನಾನು ತರಿಸಿರೋದು ಬೇರೆ ರಿವ್ಯೂಸ್ ನೋಡಿಕೊಂಡು, ನೆಕ್ಸ್ಟ್ ನನ್ನ ಪರ್ಸ್ನಲ್ ಒಪಿನಿಯನ್ ಕೂಡ ನಾನು ನೆಕ್ಸ್ಟ್ ಕಮ್ಮಿಂಗ್ ಡೇಸಲ್ಲಿ ಕೊಡ್ತೀನಿ. ಸೊ ಮಾಮಾ ಅರ್ತ್ ಕೂಡ ಒಂದು ಒಳ್ಳೆ ಬ್ರ್ಯಾಂಡು. ನಾನು ಯೂಸ್ ಮಾಡಿದ್ದೀನಿ ಮಾಮಾ ಅರ್ತ್ ತುಂಬ ಪ್ರಾಡಕ್ಟ್ಸ್, ನಂಗೆ ಇಷ್ಟ ಆಗಿದೆ. ತುಂಬ ಒಳ್ಳೆ ಪ್ರಾಡಕ್ಟ್ಸು, ತುಂಬ ಒಳ್ಳೆ ಇದೆ, ನ್ಯಾಚುರಲ್ ಆಗಿದೆ. ಸೊ ಅದಕ್ಕೋಸ್ಕರ ಇದೊಂದು ಮಾಮಾ ಅರ್ತಿನ ತರಿಸಿದ್ದೀನಿ ಲೋಷನ್ನು. ನೆಕ್ಸ್ಟು ಶಾಂಪು ಬಂದ್ಬಿಟ್ಟು ನಾನು ಬೇಬಿ ಹಗ್ ಅವ್ರದ್ದು ತರಿಸಿದ್ದೀನಿ, ಡೈಲಿ TFE ಮಿಲ್ಕಿ ಶಾಂಪು. ಸೊ ಇದು 200 ml, ಪ್ರೈಸ್ ಬಂದ್ಬಿಟ್ಟು 200 ಅಂತ ಇದೆ. ಕಮ್ಮಿಗೆ ಸಿಕ್ಕಿದೆ ನಂಗೆ, 180, 170, 160 ಆ ರೇಂಜಲ್ಲಿ ಸಿಕ್ಕಿರ್ಬೋದು. ಶಾಂಪು ಮಾತ್ರ ಇದು ತರಿಸಿದ್ದೀನಿ. ಶಾಂಪು ಏನು ನಿಮಗೆ ಅಷ್ಟು ಏನು ಜಾಸ್ತಿ ಯೂಸ್ ಆಗಲ್ಲ, ಮತ್ತು ಬೇಬಿ ಹೇರ್ ಚಿಕ್ಕದಿರೋದ್ರಿಂದ ಶಾಂಪೂನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದು ಬೇಡ, ಯಾವುದಾದ್ರೂ ಓಕೆ ಅಂತ. ಬೇಬಿ ಹಗ್ ಇದು ಕೂಡ ಒಳ್ಳೆ ಕಂಪನಿ, ಒಂದು ಅಫೋರ್ಡೆಬಲಲ್ಲಿ ಒಳ್ಳೆ ಕಂಪನಿ ಹುಡುಕ್ತಾ ಇದ್ದೀರಾ ನೀವು, ಒಳ್ಳೆಯದೊಂದು ಕ್ರೀಮ್, ಒಳ್ಳೆಯದು ಯಾವುದಾದ್ರು ಶಾಂಪೂಸ್ ಹುಡುಕ್ತಾ ಇದ್ದೀನಿ, ಇದು ಅಫೋರ್ಡೆಬಲ್ ಕೂಡ ಹೌದು ಬೇಬಿ ಹಗ್ಗು, ಆ್ಯಂಡ್ ಚೆನ್ನಾಗೂ ಇದೆ, ರಿವ್ಯೂಸ್ ಕೂಡ ನಾನು ನೋಡಿದ್ದೀನಿ. ಸೊ ಅದಕ್ಕೋಸ್ಕರ ಬೇಬಿ ಹಗ್ ಅವ್ರದ್ದು ಆರ್ಡ್ರ್ ಮಾಡಿದ್ದೀನಿ. ನೆಕ್ಸ್ಟ್ ಪೌಡರ್ ಬಂದರೆ ನಾನು ಸೆಬಾಮೇಡ್ ಅವ್ರದ್ದೇ ಪೌಡರ್ ಆರ್ಡ್ರ್ ಮಾಡಿದ್ದೀನಿ. ಇದು ಕೂಡ 370 ರುಪೀಸ್ ಇದೆ MRP. ನನಗೆ 300 ರೇಂಜಲ್ಲಿ ಏನೋ ಸಿಕ್ಕಿರ್ಬೇಕು, ಮೋಸ್ಟ್ಲಿ ಗೊತ್ತಿಲ್ಲ. ಸೆಬಾಮೇಡ್ ಅವ್ರದ್ದು ಪೌಡರ್ ಆರ್ಡ್ರ್ ಮಾಡಿದ್ದೀನಿ ಫಾರ್ ಡೆಲಿಕೇಟ್ ಸ್ಕಿನ್. ಇದು ಎಷ್ಟು ಇದಿದೆ, 100 ಗ್ರಾಮ್ ಪೌಡರ್, ಇದು ಚಿಕ್ಕದು. ನೋಡೋಣ ಒಂದ್ಸಲ ಯೂಸ್ ಮಾಡಿ ಹೆಂಗಿದೆ ಅಂತ. ನಂಗೆ ನೋಡೋದು ಬೇಡ, ನನಗೆ ಡ್ಯಾಮ್ ಶೋ ಚೆನ್ನಾಗಿರುತ್ತೆ ಅಂತ. ಬಟ್ ಫಸ್ಟ್ ಸ್ಟಾರ್ಟಿಂಗಲ್ಲಿ ಚಿಕ್ಕದೇ ಇರಲಿ ಅಂತ ಚಿಕ್ಕದೇ ತರಿಸಿದ್ದೀನಿ ಸೆಬಾಮೇಡ್ ಅವ್ರದ್ದೇ ಪೌಡರ್. ನಾನು ಯಾವ ಥರ ಥಿಂಕ್ ಮಾಡಿದ್ದೀನಿ ಅಂದರೆ, ಈ ಸ್ಕಿನ್ನಿಗೆ ಯೂಸ್ ಆಗೋದೆಲ್ಲ ಸ್ವಲ್ಪ ಚೆನ್ನಾಗಿರುತ್ತೆ ತರ್ಸೋಣ, ತಲೆಗೆ ಇದು ಹ್ಯಾರಿಗೆಲ್ಲ ಮತ್ತು ಯೂಸ್ ಆಗೋದು ಅದನ್ನೆಲ್ಲ ಇವಾಗ ನೋಡೋಣ. ನಾರ್ಮಲ್ ಕಂಪನಿ ಆಲ್ಮೋಸ್ಟ್ ತರಿಸಿದ್ದೀನಿ, ಆಮೇಲೆ ಚೆನ್ನಾಗಿದೆ ಅದನ್ನೇ ಕಂಟಿನ್ಯೂ ಮಾಡೋಣ, ಚೆನ್ನಾಗಿಲ್ಲ ಅಂದರೆ ಇದಕ್ಕೆ ಸೆಬಾಮೇಡಿಗೆ ಶಿಫ್ಟ್ ಆಗೋಣ ಅಂತ ಆ ರೀತಿ ಯೋಚನೆ ಮಾಡಿ ತರಿಸಿದ್ದೀನಿ. ಸೊ ಆ ಪೌಡರ್ ಅದಕ್ಕೆ ಸೆಬಾಮೇಡ್ದೇ ತರಿಸಿದ್ದೀನಿ, ಕ್ರೀಮ್ ಸೆಬಾಮೇಡ್ದೇ ತರಿಸಿದ್ದೀನಿ. ನೆಕ್ಸ್ಟ್ ಇದು ಬೇಬಿ ರ್ಯಾಶ್ ಕ್ರೀಮು, ಡೈಪರ್ ರ್ಯಾಶ್ ಕ್ರೀಮು. ಇದು ಕೂಡ ಬೇಬಿ ಹಗ್ ಅವ್ರದ್ದೇ ನಾನು ತರಿಸಿದ್ದೀನಿ, ಎವ್ರಿಡೇ ಪ್ರೊಟೆಕ್ಷನ್ ಡೈಪರ್ ರ್ಯಾಶ್ ಕ್ರೀಮ್. ಇದು ಇದ್ರದ್ದು MRP 145 ಇದೆ, ಗೊತ್ತಿಲ್ಲ ಎಷ್ಟು ಕೊಟ್ಟಿದೆ ಅಂತ. 50 ಗ್ರಾಮ್ ಚಿಕ್ಕ ಟ್ಯೂಬ್, ಇದು ಡಬ್ಬ ಮಾತ್ರ ದೊಡ್ಡದಿದೆ, ಸ್ವಲ್ಪ ಒಳಗಡೆ ಚಿಕ್ಕದೇ ಇರೋದಿಷ್ಟು. ಸೊ ಇದು ರ್ಯಾಶ್ ಕ್ರೀಮು, ಇದು ಬೇಕೇ ಅಂತ ಇಲ್ಲ, ಬಟ್ ಇಟ್ಕೊಳ್ಳೋದು ಒಳ್ಳೆಯದು ಯಾವುದಕ್ಕೂ ಬ್ಯಾಕಪ್ಪಿಗೆ. ಈಗ ಡೈಪರೆಲ್ಲ ಯೂಸ್ ಮಾಡಿದ ಮೇಲೆ ಪಕ್ಕ ರ್ಯಾಷಸ್ ಆಗೇ ಆಗುತ್ತೆ ಬೇಬೀಸ್ಗೆ ಆಲ್ಮೋಸ್ಟು. ಸೊ ಅದಕ್ಕೆ ಡೈಪರ್ ರ್ಯಾಶ್ ಕ್ರೀಮ್ ಒಂದು ಆರ್ಡ್ರ್ ಮಾಡ್ಕೊಂಡಿದ್ದೀನಿ.
ನೆಕ್ಸ್ಟು ಇದು ಬೇಬಿ ಕಾಜಲ್ ಒಂದು ಆರ್ಡರ್ ಮಾಡಿದ್ದೀನಿ. ಬೇಬಿ ಹಗ್ ಅವ್ರದ್ದು ಎಸೆನ್ಷಿಯಲ್ಸ್ ಕಾಜಲ್ ಸೂಪರ್ ಸ್ಟೇ ಬ್ಲ್ಯಾಕ್ ಫಿನಿಶ್ ಅಂತ. ಇದ್ರದ್ದು MRP 245 ಇದೆ. 200 ರೇಂಜಲ್ಲಿ ಸಿಕ್ಕಿರ್ಬೋದು, ನಂಗೆ ಗೊತ್ತಿಲ್ಲ. ಸೊ ಕಾಜಲ್ಲು ಇದು ನನಗೇನಂದ್ರೆ ನಾರ್ಮಲ್ ಕಾಜಲ್ ಯೂಸ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಬೇಬಿಸಿಗೆ. ಈ ಫ್ಯಾನ್ಸಿ ಸ್ಟೋರಲ್ಲಿ ಸಿಗೋದು ಬೇಬಿದೇ ಕಾಜಲ್ ಯೂಸ್ ಮಾಡೋದು ಬೆಸ್ಟ್ ಆ್ಯಕ್ಚುಲಿ ಬೇಬಿಸಿಗೆ ನನ್ನ ಪ್ರಕಾರ. ಅದಕ್ಕೋಸ್ಕರ ನಾನು ಇದು ಬೇಬಿ ಎಗ್ ಅವ್ರದ್ದು ಕಾಜಲ್ ಯೂಸ್ ಮಾಡ್ತಾಯಿದ್ದೀನಿ. ಬೇಬಿಸಿಗೋಸ್ಕರನೇ ಮಾಡಿರೋದು, ಇದೆಲ್ಲ ಕೆಮಿಕಲ್ ಫ್ರೀ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ನೋ ಪ್ಯಾರಾಬಿನ್ಸ್, ನೋ ಸಲ್ಫೇಟ್ಸ್, ನೋ ಮಿನರಲ್ ಆಯಿಲ್ ಇದೆಲ್ಲ ಇರೋದ್ರಿಂದ ನಾ ಇದನ್ನು ಆರ್ಡ್ರ್ ಮಾಡಿದ್ದೀನಿ. ನೋಡ್ಬೇಕು ಯೂಸ್ ಮಾಡಿ. ಬಟ್ ಪ್ಯಾಕೇಜಿಂಗ್ ಎಲ್ಲ ಚೆನ್ನಾಗಿದೆ, ಒಳಗಡೆ ಬಾಕ್ಸ್ ಕೂಡ ಚೆನ್ನಾಗಿದೆ, ತೋರಿಸ್ತೀನಿ. ನೋಡ್ಬೋದು ಈ ಥರ ಪುಟಾಣಿ. ಸ್ಮೆಲ್ ಮಾತ್ರ ವಾವ್ ಸಖತ್ತಾಗಿದೆ ಆ್ಯಕ್ಚುಲಿ, ನೋಡಿದ್ರೆ ಖುಷಿ ಆಗುತ್ತೆ ಸ್ಮೆಲ್ಲೆಲ್ಲ. ಸೊ ಇದೊಂದು ಆರ್ಡ್ರ್ ಮಾಡಿದ್ದೀನಿ. ನೆಕ್ಸ್ಟ್ ಸೋಪ್ ಬಂದು ನಾನು ಟೆಡಿ ಬೇರ್ ಅವ್ರದ್ದು ಸೋಪ್ ಆರ್ಡ್ರ್ ಮಾಡಿದ್ದೀನಿ. ಟೆಡಿ ಬೇರ್ ಬಾತಿಂಗ್ ಬಾರ್ ಫಾರ್ ಸೆನ್ಸಿಟಿವ್ ಸ್ಕಿನ್ನು. ಸೊ ನಾನಿದು ಆರ್ಡ್ರ್ ಮಾಡಿದಾಗ 2 ಇದೆ, 75 ಗ್ರಾಮ್ದು. ಇದರಲ್ಲಿ 2 ಸೋಪ್ಸ್ ಇದೆ. ಅಮೌಂಟ್ ಬಂದುಬಿಟ್ಟು 2 ಸೋಪಿಗೆ 374 ಅಂದರೆ ಅರೌಂಡ್ 400 ರೇಂಜಲ್ಲಿದೆ. ಸೋಪ್ ನಾನು ಗೊತ್ತಿರಲಿಲ್ಲ ಇಷ್ಟು ಚಿಕ್ಕದು ಬರುತ್ತೆ ಅಂತ. ಬಟ್ ಎಷ್ಟು ಪುಟಾಣಿ ಸೋಪ್ ಗೊತ್ತೆ ನೋಡಿ, ಇಷ್ಟೇ ಸೋಪ್ ಇರೋದು. ಇಷ್ಟೇ ಸೋಪ್. ಸ್ಮೆಲ್ ಮಾತ್ರ ಸಖತ್ತಾಗಿದೆ ಸ್ಮೆಲ್ಲು. ಟೆಡಿ ಬೇರ್ ಇದ್ರದ್ದು ಕೂಡ ನಾನು ರಿವ್ಯೂ ತುಂಬ ಕಡೆ ನೋಡಿದ್ದೀನಿ, ತುಂಬ ಚೆನ್ನಾಗಿದೆ ರಿವ್ಯೂ. ಬೇಬಿ ಸ್ಕಿನ್ನಿಗೆ ನೀವು ಏನಾದರೂ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀರಾ ಅಂದರೆ ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ಚೆನ್ನಾಗಿರೋ ಪ್ರಾಡಕ್ಟ್ಸನ್ನೇ ಯೂಸ್ ಮಾಡಿ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಯಾಕಂದರೆ ಬೇಬಿ ಸ್ಕಿನ್ ಅಂದಮೇಲೆ ತುಂಬ ಸೆನ್ಸಿಟಿವ್ ಆಗಿರುತ್ತೆ. ನೀವು ಅಟ್ಲೀಸ್ಟ್ ಒಂದು ಅಪ್ ಟು 2 ಇಯರ್ಸ್ ತನಕ ಅದು ತುಂಬ ಡೆಲಿಕೇಟ್ ಆಗಿರುತ್ತೆ. ಆಮೇಲೂ ಡೆಲಿಕೇಟೇ, ಬಟ್ 2 ಇಯರ್ಸ್ ತನಕ ತುಂಬ ಡೆಲಿಕೇಟ್ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಸ್ವಲ್ಪ ಚೆನ್ನಾಗಿರೋ ಪ್ರಾಡಕ್ಟ್ ಮೇಲೆ ಇನ್ವೆಸ್ಟ್ ಮಾಡಿ. ಅವಕ್ಕೇನು ಜಾಸ್ತಿ ಈಗ ಈ ಟೂ ಸೋಪ್ಸ್ ಒಂದು ನನ್ನ ಪ್ರಕಾರ 1 ಮಂತ್ ಅದು ಬರುತ್ತೆ, 1 ಮಂತ್ ಬರ್ಬೋದು. ಸೊ 1 ಮಂತಿಗೆ 400 ಓಕೆ ಕೊಡ್ಬೋದಲ್ವ. ಸೊ ಅದಕ್ಕೋಸ್ಕರ ನಾನು ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಅಂತ ಬೇಬಿಗೆ ಚೆನ್ನಾಗಿರೋದನ್ನೇ ಆರ್ಡ್ರ್ ಮಾಡಿದ್ದೀನಿ. ಇದಕ್ಕಿಂತಲೂ ಸೆಬಮೆಡ್ ಸೋಪ್ ಇನ್ನೂ ಕಾಸ್ಟ್ಲಿ ಇದೆ. ಒಂದು ಸೋಪಿಗೆ ನಿಮಗೆ ಅರೌಂಡ್ 400-500 ಬೀಳುತ್ತೆ ಒಂದು ಸೋಪಿಗೆ. 100 ಗ್ರಾಮ್ ಸೋಪ್ ಇರ್ಬೋದು. ಇದು 75 ಗ್ರಾಮ್ ಸೋಪು. ನಾನೆಲ್ಲ ಕಂಪೇರ್ ಮಾಡಿ ನೋಡಿದ್ದೀನಿ. ಬಟ್ ರಿವ್ಯೂ ಟೆಡಿ ಬೇರ್ದು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸೊ ಅದಕ್ಕೋಸ್ಕರ ನಾನು ಟೆಡಿ ಬೇರ್ ಆರ್ಡ್ರ್ ಮಾಡಿದ್ದೀನಿ. ನೋಡೋಣ, ಇದನ್ನು ಯೂಸ್ ಮಾಡಿ ಚೆನ್ನಾಗಿದೆ ಇದೇ ಕಂಟಿನ್ಯೂ, ಇಲ್ಲಾಂದರೆ ನೆಕ್ಸ್ಟ್ ಸೆಬಮೆಡನ್ನು ಕಂಟಿನ್ಯೂ ಯೂಸ್ ಮಾಡ್ತೀನಿ. ನೆಕ್ಸ್ಟು ಬೇಬಿ ಹಗ್ ಅವ್ರದ್ದು ಮಿನರಲ್ ಆಯಿಲ್ ಫ್ರೀ ಡೈಲಿ ಮಸಾಜ್ ಆಯಿಲ್ ಸೂತಿಂಗ್ ಆ್ಯಂಡ್ ಮಾಯ್ಶ್ಚರೈಸಿಂಗ್. ಇದರಲ್ಲಿ ಕೊಕೊನಟ್ ಆಯಿಲ್ ಇದೆ, ಮತ್ತು ಆಲ್ಮಂಡ್ ಆಯಿಲ್ ಇದೆ, ಆಲಿವ್ ಆಯಿಲ್ ಇದೆ, ಜೋಜೋಬಾ ಇದೆ, ವೀಟ್ ಗ್ರಾಮ್ ಇದೆ, ಅಲೋವೆರಾ ಇದೆ, ಎಲ್ಲ ಇದೆ. ಸೊ ಇದು ಬೇಬಿ ಮಸಾಜ್ ಆಯಿಲ್. ಸೊ ಇದು 200 ml ಇದೆ, 329 ರುಪೀಸ್. ಇದು ನಂಗೆ ಗೊತ್ತಿಲ್ಲ, ನಾನು ಆಲ್ಮಂಡ್ ಆಯಿಲ್ ಯೂಸ್ ಮಾಡಬೇಕಂತ ಅಂದ್ಕೊಂಡಿದ್ದೆ ಫಸ್ಟ್. ಬಟ್ ಇದೊಂದು ಇರಲಿ ಇವಾಗ ಅಂತ ಆರ್ಡ್ರ್ ಮಾಡಿದ್ದೀನಿ. ಇದರಲ್ಲಿ ಎಲ್ಲ ಮಿಕ್ಸ್ ಇದೆ, ತುಂಬ ಚೆನ್ನಾಗಿದೆ ರಿವ್ಯೂ. ಸೊ ನೋಡೋಣ ಅಂತ. ಇದ್ರಲ್ಲಿ 7 ಆಯಿಲ್ ಫಾರ್ಮುಲಾ ಮಿಕ್ಸ್ ಇದೆ. ಸೊ ಅದಕ್ಕೋಸ್ಕರ ಬೇಬಿ ಹಗ್ ಅವರು ನಾನು ಜಾಸ್ತಿ ಆರ್ಡ್ರ್ ಮಾಡಿರೋದು ಬೇಬಿ ಹಗ್ ಬಿಟ್ಟರೆ ನೆಕ್ಸ್ಟ್ ಸೆಬಮೆಡ್ ಮತ್ತು ಬೇರೆ ಅಷ್ಟೇ 3 ಬ್ರ್ಯಾಂಡ್, ಬೇರೆ ಯಾವುದು ಬ್ರ್ಯಾಂಡ್ಸ್ ಆರ್ಡ್ರ್ ಮಾಡಿಲ್ಲ. ಸೊ ಇದೊಂದು ಮಸಾಜ್ ಆಯಿಲ್ ಆರ್ಡ್ರ್ ಮಾಡಿದ್ದೀನಿ ಬೇಬಿಗೆ. ನೆಕ್ಸ್ಟ್ ಬಂದು ಬೇಬಿ ವೈಪ್ಸ್. ನಾನು ಇವಾಗ ಸದ್ಯಕ್ಕೆ 2 ವೈಪ್ಸ್ ಆರ್ಡ್ರ್ ಮಾಡಿದ್ದೀನಿ. 2 ಇದು ಒಂದರಲ್ಲಿ 72 ವೈಪ್ಸ್ ಇದೆ. ಇದು ಬೇಬಿ ಹಗ್ಗು ಇರುತ್ತೆ, ಅಡ್ವಾನ್ಸ್ಡ್ ವಾಟ್ರ್ ವೈಪ್ಸ್, 99% ವಾಟ್ರ್ ವೈಪ್ಸ್ ಇದೆ. ಇದು ವೈಪ್ಸ್ ಅಂತೂ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಇದು ಯಾಕೆ ಇದನ್ನು ಆರ್ಡ್ರ್ ಮಾಡಿದ್ದೀನಿ, ಒಂದು ನೋಡ್ಬೋದು ಈ ಥರ ಕ್ಲೋಸು ಓಪನ್ ಮಾಡಿ ನೀವು ಇಡ್ಬೋದು. ಇದರಲ್ಲಿ ಏರ್ ಹೋಗಲ್ಲ, ಒಳಗಡೆ ಡ್ರೈ ಆಗಲ್ಲ ಶೀಟ್ಸ್. ನೀವು ಬೇರೆ ನಾರ್ಮಲ್ ಇದರಲ್ಲಿ ಹೆಚ್ಚಿನ ಇವಾಗ ಎಲ್ಲ ಬ್ರ್ಯಾಂಡಲ್ಲೂ ಈ ಥರ ಬರುತ್ತೆ, ಹಿಮಾಲಯ, ಜಾನ್ಸನ್ಸ್ ಬೇಬಿ ಎಲ್ಲದರಲ್ಲೂ ಈ ಥರ ಪ್ಯಾಕೇಜಿಂಗ್ ಬರುತ್ತೆ. ನೀವು ಯಾವುದೇ ತೊಗೊಂಡ್ರು ಈ ಥರ ಇರೋದನ್ನೇ ತೊಗೊಳ್ಳಿ. ಯಾವ ಬ್ರ್ಯಾಂಡ್ ತೊಗೊಂಡ್ರು ವೈಪ್ಸನ್ನ ನಾರ್ಮಲ್ ಹಿಂಗೆ ಓಪನ್ ಮಾಡೋ ಶೀಟ್ ತೊಗೊಳ್ಬೇಡಿ. ಯಾಕಂದರೆ ಒಂದು 2-3 ಶೀಟ್ ತೆಗೆದು ಕೂಡಲೇ ನೀವೊಂದು ಆಮೇಲೆ ಶೀಟ್ ಡ್ರೈ ಆಗಲಿ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ನಾನು ಇದನ್ನು ಯೂಸ್ ಮಾಡಿಲ್ಲ, ಅದನ್ನು ನನ್ನ ಫೇಸ್ ಶೀಟ್ಸನ್ನು ಯೂಸ್ ಮಾಡಿದ್ದೀನಿ. ನಾನು ಅದನ್ನು ಅಬ್ಸರ್ವ್ ಮಾಡಿ ನೋಡಿದ್ದೀನಿ, ಡ್ರೈ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಥರ ಪ್ಯಾಕೇಜಿಂಗ್ ಇರೋದು ತೊಗೊಳ್ಳಿ. ನಾನು ಇದರಲ್ಲಿ 2 ಶೀಟನ್ನ ಆರ್ಡ್ರ್ ಮಾಡಿದ್ದೀನಿ. ನೋಡಬೇಕು ಹೇಗಿದೆ ಗೊತ್ತಿಲ್ಲ, ಓಪನ್ ಮಾಡಿಲ್ಲ. ನೆಕ್ಸ್ಟ್ ಇದು ಬೇಬಿ ಹಗ್ ಅವ್ರದ್ದು ಬೇಬಿದು ಪೌಡರ್ದು ಪಫ್ ಎಲ್ಲ ಬರುತ್ತಲ್ಲ, ಅದೊಂದು ಬಾಕ್ಸ್ ಆರ್ಡ್ರ್ ಮಾಡಿದ್ದೀನಿ. ತುಂಬ ಕ್ಯೂಟಾಗಿದೆ ಇದು, ನೋಡ್ಬೋದು ಈ ಥರ
ನಾರ್ಮಲ್ ಶಾಪಲ್ಲೆಲ್ಲ ಸಿಗುತ್ತಲ್ಲ ಅದೇ ಥರ, ಬಟ್ ಕ್ವಾಲಿಟಿ ಚೆನ್ನಾಗಿದೆ. ಇದೇನಿದೆ ಅಲ್ಲ, ನಾನು ಆ ಶಾಪಲ್ಲಿ ತೊಗೊಳೋದ್ಕಿಂತ ಇದು ಚೆನ್ನಾಗಿದೆ, ಕ್ವಾಲಿಟಿ ಸ್ಮೂತಾಗಿದೆ. ಬೇಬಿ ಸ್ಕಿನ್ ಸ್ಮೂತಾಗಿರೋದ್ರಿಂದ ಯಾವುದು ಅದರಲ್ಲಿ ಕಾಂಪ್ರಮೈಸ್ ಆಗಬೇಡಿ, ಚೆನ್ನಾಗಿರೋದೇ ತೊಗೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಇದ್ರ ಪ್ರೈಸು ನನಗೆ ಸಿಗ್ತಾ ಇಲ್ಲ ಇದ್ರ ಪ್ರೈಸ್. ಏನು ಗೊತ್ತಿಲ್ಲ, 200 ರೇಂಜಲ್ಲಿ ಇದೆ ಇದು ಪ್ರೈಸು. ಆಫರಲ್ಲಿ ಏನು 150ಗೆ ಸಿಕ್ಕಿರ್ಬೋದು ನನಗೆ. ಸೊ ಅಷ್ಟು ಪ್ರೈಸ್ ಇದ್ರಲ್ಲಿ ಸಿಗ್ತಾ ಇಲ್ಲ ಇಲ್ಲಿ. ಆ್ಯಂಡ್ ಇದ್ರ ಪ್ರೈಸ್ ಹೇಳಿಲ್ಲಲ್ಲ ನನಗೆ. ಇದ್ರ ಪ್ರೈಸು ಒಂದು ಇದಕ್ಕೆ 295 ಇದೆ ವೈಪ್ಸಿಗೆ. 72 ವೈಪ್ ಸಿಗುತ್ತೆ. 2 ಕಾಂಬೋ ಏನೋ ಕಮ್ಮಿಗೆ ಸಿಕ್ಕಿದೆ ನಂಗೆ ನೆನಪಿಲ್ಲ. ನೀವು ಫಸ್ಟ್ ಕ್ರೈಯಲ್ಲಿ ಹೋಗಿ ಚೆಕ್ ಮಾಡಿ. ನಾನು ಹೇಳಿದ್ದೀನಲ್ಲ ಯಾವ ಬ್ರ್ಯಾಂಡ್ ಅಂತ, ಹಿಂಗೆ ಹಾಕಿದ್ರೆ ಆಯಿತು. ನೀವು ನಾನು ಲಿಂಕಲ್ಲಿ ಏನು ಹಾಕಲ್ಲ, ಬೇಬಿ ಹಗ್ ವೈಪ್ಸ್ ಅಂತ ಹಾಕಿದರೆ ಬರುತ್ತೆ. ಬೇಬಿ ಹಗ್ ಪ್ರಾಡಕ್ಟ್ಸ್ ಅಂತ ಹಾಕಿದರೆ ನಿಮ್ಗೆ ಎಲ್ಲ ಪ್ರಾಡಕ್ಟ್ಸು ಬರುತ್ತೆ. ಪ್ರೈಸಸ್ ಎಲ್ಲ ಅಲ್ಲೇ ಸಿಗುತ್ತೆ ನಿಮಗೆ. ಸೊ ನೆಕ್ಸ್ಟ್ ನಾನು ಇಷ್ಟು ಆರ್ಡ್ರ್ ಮಾಡಿರೋದಕ್ಕೆ, ಇದು ನಾನು ಆರ್ಡ್ರ್ ಮಾಡಿರೋದಲ್ಲ, ನನಗೆ ಒಂದು ಟ್ರಯಲ್ ಕೊಟ್ಟಿದ್ದಾರೆ ಇವರೇ ಫ್ರೀಯಾಗಿ. ಟ್ರಯಲ್ ಪ್ಯಾಕ್ ಇದು ಅವಿನೋ ಅಂತ ಅಂದ್ಕೊಂಡಿದ್ದೀನಿ. AVEENO ಅವಿನೋ ಬೇಬಿಯವರು ಡೈಲಿ ಮಾಯ್ಶ್ಚರ್ ಲೋಷನ್ ಇದು. ಸೊ 30 ಗ್ರಾಮ್ ಅವ್ರದ್ದು ಒಂದು ಇವರು ಟ್ರಯಲ್ ಪ್ಯಾಕ್ ಕೊಟ್ಟಿದ್ದಾರೆ. ನೋಡ್ಬೇಕು, ಇದನ್ನು ಟ್ರಯಲ್ ಮಾಡ್ತೀನಿ, ಯೂಸ್ ಮಾಡ್ತೀನಿ. ಬಿಕಾಸ್ ಇದು ಕೂಡ ಒಂದು ಒಳ್ಳೆ ಬ್ರ್ಯಾಂಡು. ನಾನು ಸರ್ಚ್ ಮಾಡಿದಾಗ ಸೆಬಾಮೇಡ್, ಸೆಟಫಿಲ್, ಟೆಡಿ ಬ್ಯಾರು ಇದು ಕೂಡ ಇತ್ತು ಚೆನ್ನಾಗಿರೋ ಬ್ರ್ಯಾಂಡಲ್ಲಿ. ಇದು ಕೂಡ ಸ್ವಲ್ಪ ಕಾಸ್ಟ್ಲಿ ಬ್ರ್ಯಾಂಡೇ. ಸೊ ಇದನ್ನು ಯೂಸ್ ಮಾಡ್ಬೋದು, ಚೆನ್ನಾಗಿದೆ. ನೋಡ್ಬೇಕು, ಇದನ್ನು ಒಂದ್ಸಲ ಯೂಸ್ ಮಾಡ್ತೀನಿ. ಇದು ಚೆನ್ನಾಗಿದೆ. ನೆಕ್ಸ್ಟ್ ನೋಡ್ಬೇಕು, ಇದನ್ನು ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಅದೇ ಥರ ಇದು ಚಿಕ್ಕು ಅಂತ ಹೊಸ ಕಂಪನಿ, ನಾನು ಫಸ್ಟ್ ಟೈಮ್ ಕೇಳಿರೋದು. ಇದು ಕೂಡ ಟ್ರಯಲ್ ಪ್ಯಾಕು ಕಳಿಸಿದ್ದಾರೆ ನನಗೆ ಇದ್ರ ಜೊತೆ, ಇಷ್ಟು ಆರ್ಡ್ರ್ ಮಾಡಿರೋದಕ್ಕೆ. ಚಿಕ್ಕು ಅಂತ ಕಂಪನಿ, CHICC ಕೋ. ಇದ್ರದ್ದು ಎರಡೇನೋ ಇದೆ. ಇದ್ರೊಳಗಡೆ ಏನಿದೆ ಅಂದರೆ ಒಂದು ಬಾಡಿ ವಾಶ್ ಇದೆ, ಒಂದು ಬಾಡಿ ಲೋಷನ್ ಇದೆ. MRP ಇದ್ರದ್ದು 189 ಅಂತ ಇದೆ. ಬಟ್ ಇದು ನಂಗೆ ಫ್ರೀಯಾಗಿ ಸಿಕ್ಕಿರೋದು ಆರ್ಡ್ರ್ ಮಾಡಿರೋದಕ್ಕೆ ಟ್ರಯಲ್ ಪ್ಯಾಕ್. ನೋಡಬೇಕು, ಇದನ್ನು ಯೂಸ್ ಮಾಡ್ತೀನೋ ಇಲ್ಲೋ ಗೊತ್ತಿಲ್ಲ. ಬಟ್ ಬಂದಿದೆಯಲ್ಲ ಇದನ್ನು ಕೂಡ ನಾನು ಲಾಸ್ಟ್ ಟೈಮ್ ಝೆಪ್ಟೋದಲ್ಲಿ ಬೇಬಿ ಲಾಂಡ್ರಿ ವಾಶ್ ಆರ್ಡ್ರ್ ಮಾಡಿದ್ದಾಗಿತ್ತು ಝೆಪ್ಟೋದಲ್ಲಿ. ಆವಾಗ ಇದನ್ನು ಕೊಟ್ಟಿದ್ರು. ಇದು ಫಸ್ಟ್ ಟ್ರಯಲ್ ಆರ್ಡ್ರ್ ಮಾಡಿದಾಗ ಎರಡರಲ್ಲೂ ಒಂದೊಂದು ಟ್ರಯಲ್ ಪ್ಯಾಕ್ ಕಳಿಸಿದ್ದಾರೆ. ಸೊ ಎರಡೂ ಇದೆ. ನೋಡಬೇಕು, ಟೋಟಲ್ 4 ಅಂದರೆ 2 ಇದೆ. ಯೂಸ್ ಮಾಡಬೇಕು. ನೆಕ್ಸ್ಟ್ ಇದು ಕೂಡ ನನಗೆ ಟ್ರಯಲ್ ಪ್ಯಾಕ್ ಕೊಟ್ಟು ಕಳಿಸಿರೋದು. ಇದು ಕೂಡ ಚಿಕ್ಕು ಕಂಪ್ನಿಯವ್ರದ್ದು ಟೂತ್ ಪೇಸ್ಟ್. ಇದು ಚಿಕ್ಕ ಪೇಸ್ಟ್, ಪುಟಾಣಿ ಪೇಸ್ಟ್ ಇದೆ ಇದರಲ್ಲಿ, ಬೇಬಿ ಪೇಸ್ಟ್ ಇದು ಈಗ ಏನು ಯೂಸ್ ಆಗಲ್ಲ. ಬಟ್ ಸ್ಮೆಲ್ ಮಾತ್ರ ಹೆಂಗಿದೆ ಅಂದರೆ ತಿನ್ಬಿಡೋಣ ಅನಿಸ್ತಾ ಇದೆ. ಸ್ಟ್ರಾಬೆರಿ ಮತ್ತು ಒಂದು ಬನಾನೋ ಏನೋ ಫ್ಲೇವರ್, ಒಂದು ಆ್ಯಪಲ್ ಮತ್ತು ಬನಾನಾ, ಒಂದು ಸ್ಟ್ರಾಬೆರಿ, ಎರಡೇನೋ ಕಳಿಸಿದ್ದಾರೆ. ಸ್ಮೆಲ್ ಮಾತ್ರ ಚೆನ್ನಾಗಿದೆ. ಇನ್ನು ಬೇಬಿ ಟೀ ಥರ ಬರೋದು ಲೇಟ್ ಇದೆಯಲ್ಲ. ಸೊ ಇದು ನೋಡ್ಬೇಕು, ಇಟ್ಟಿರ್ತೀನಿ. ಯಾವ್ದಾದ್ರು ಬೇಬಿಗೆ ಯೂಸ್ ಆಗೋದಿದ್ರೆ ಕೊಡ್ತೀನಿ, ನಮ್ಮ ಪಕ್ಕ ಮನೆಯೆಲ್ಲರೂ ಇದ್ದರೆ. ಸೊ ಚೆನ್ನಾಗಿದೆ ಈ ಸ್ಮೆಲ್ಲೆಲ್ಲ. ನನಗೆ ಈ ಕಂಪನಿ ಬಗ್ಗೆ ಅಷ್ಟು ಗೊತ್ತಿಲ್ಲ, ನಾನು ಇದ್ರ ಬಗ್ಗೆ ಮಾತಾಡಲ್ಲ. ನೆಕ್ಸ್ಟ್ ಡೈಪರ್ ಕೂಡ ನಾನು ಬೇಬಿ ಹಗ್ಗೋರದ್ದು ಅಡ್ವಾನ್ಸ್ಡ್ ಸಾಫ್ಟ್ ಡೈಪರ್ಸ್ 64 ಪ್ಯಾಂಟ್ಸ್ ನ್ಯೂ ಬಾರ್ನ್ ಅವ್ರದ್ದು ಆರ್ಡ್ರ್ ಮಾಡಿದ್ದೀನಿ. ಇದ್ರದ್ದು MRP 799, 800 ಇದೆ. ಬಟ್ ಅಷ್ಟಿಲ್ಲ, ಇದು ಹಾಫ್ ರೇಟಿಗೆ ಸಿಕ್ಕಿರ್ಬೋದು, 500 ರೇಂಜಲ್ಲ, ಆ ಥರ ರೇಂಜಲ್ಲಿ ಸಿಕ್ಕಿದೆ. ನಂಗೆ ಕರೆಕ್ಟ್ ನೆನಪಿಲ್ಲ ಗೈಸ್, ಪ್ಲೀಸ್ ನೀವು ಬೇಜಾರು ಮಾಡ್ಕೊಬೇಡಿ ಪ್ರೈಸ್ ಹೇಳ್ತಾ ಇಲ್ಲ ಅಂತ. ಪ್ರೈಸನ್ನು ನಾನು ಹೇಳ್ದಂಗೆ ನೀವು ಎಲ್ಲಿ ಚೆಕ್ ಮಾಡಿದ್ರು ನಿಮ್ಮ ಪ್ರೈಸ್ ಸಿಗುತ್ತೆ, ಚೆಕ್ ಮಾಡ್ಕೋಬೋದು ನೀವು. ನನಗೆ ಪ್ರೈಸ್ ನೆನಪಿಲ್ಲ. ಮತ್ತು ನಾನು ಎಲ್ಲ ಬಲ್ಕಲ್ಲಿ ಕಾರ್ಟಿಗೆ ಹಾಕಿ ಒಂದೇ ಸಲ ಆರ್ಡ್ರ್ ಮಾಡಿರೋದು. ಅರೌಂಡ್ 3,500 ಹತ್ರ ಆಗಿದೆ ಇದ್ರದ್ದು ಮೋಸ್ಟ್ಲಿ ಬಿಲ್. ನಂಗೆ ಅಷ್ಟು ನೆನಪಿಲ್ಲ. ಸೊ ಆ ಥರ. ಸೊ ನಾನು ಇದು ಡೈಪರ್ ಓಪನ್ ಮಾಡಿದ್ದೀನಿ, ಯಾಕಂದರೆ ನಾನು ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡಿರೋದ್ರಿಂದ ಇವಾಗ ಒಂದು 4 ಡೈಪರ್ಸನ್ನು ಓಪನ್ ಮಾಡಿ ಹಾಕಿದ್ದೀನಿ. ಇದನ್ನು ಕವರ್ ಮಾಡಿ ವಾಪಸ್ ಇಡಬೇಕು ನಾನು. ಸೊ ಇದಿಷ್ಟು ಬೇಬಿ ಪ್ರಾಡಕ್ಟ್ಸ್ ನಾನು ಇವಾಗ ಸದ್ಯಕ್ಕೆ ಆರ್ಡ್ರ್ ಮಾಡಿರೋದು. ನೆಕ್ಸ್ಟ್ ಇನ್ನೂ ನಿಮ್ಗೆ ಏನೆಲ್ಲ ಬೇಕಂದರೆ ನಂಗೆ ಗೊತ್ತಿಲ್ಲ ಏನು ಮಿಸ್ ಆಗಿದೆ ಅಂತ ಇದರಲ್ಲಿ. ಇನ್ನೂ ಸುಮಾರಲ್ಲೇ ಇದೆ. ನಾನು ನೋಡಿದಾಗ ಅದು ಇದು ಅಂತ ಸಿಮಿಲರ್. ಈಗ ಎಕ್ಸಾಂಪಲ್ ಬೇಬಿ ಸೋಪ್ ಇದೆ, ಬೇಬಿ ಬಾಡಿ ವಾಶ್ ಅಂತಲೂ ಸಿಗುತ್ತೆ ನಿಮ್ಗೆ ಬೇಕಾದರೆ. ಸೋಪ್ ಯೂಸ್ ಮಾಡಲ್ಲ ಅನ್ನೋರು ಬಾಡಿ ವಾಶ್ ಯೂಸ್ ಮಾಡ್ಬೋದು, ಬಾಡಿ ವಾಶ್ ಯೂಸ್ ಮಾಡಲ್ಲ ನಾವು ಸೋಪ್ ಯೂಸ್ ಮಾಡ್ಬೋದು, ಆ ಥರ. ಸೊ ಆ ಥರ ಸಿಮಿಲರ್ ಪ್ರಾಡಕ್ಟ್ಸ್ ಎಲ್ಲ ಇದೆ. ನಾನು ಆ ಥರ ಸಿಮಿಲರ್ ಇರೋದೆಲ್ಲ ಆರ್ಡ್ರ್ ಮಾಡಿಲ್ಲ. ನನಗೆ ಬಾಡಿ ವಾಶ್ ಯೂಸ್ ಮಾಡಲಿಕ್ಕೆ ಇವಾಗ ಇಷ್ಟ ಇಲ್ಲ, ಸೋಪೇ ಸಾಕು ಇವಾಗ. ಆಮೇಲೆ ಸ್ವಲ್ಪ ದೊಡ್ಡ ಆದಮೇಲೆ ಬೇಕಾದರೆ ಬಾಡಿ ವಾಶ್ ಯೂಸ್ ಮಾಡ್ಬೋದು. ಇವಾಗ ಬಾಡಿ ವಾಶ್ ಬೇಡ ಅಂತ ನಾನು ಯೂಸ್ ಮಾಡಿ ಸದ್ಯಕ್ಕೆ ಇದಿಷ್ಟು ಸಾಕು ಅಂತ ನನ್ನ ಒಪಿನಿಯನ್ನು.
ನಂಗೆ ಗೊತ್ತಿಲ್ಲ, ಸಾರಿ, ನಂಗೆ ಗೊತ್ತಿಲ್ಲ. ಮಿಸ್ ಆಗಿದ್ದರೆ ನೆಕ್ಸ್ಟ್ ನಾನು ಏನಾದರೂ ಬೇಕಂದರೆ ನಾನು ಆನ್ಲೈನಿಂದ ತರಿಸ್ಕೊತೀನಿ. ಇಲ್ಲ ಇನ್ನೀಗ 1-2 ಪ್ರಾಡಕ್ಟ್ ಬೇಕಾದರೆ ನಾನು ಶಾಪಲ್ಲಿ ಪರ್ಚೇಸ್ ಮಾಡ್ತೀನಿ. ನನಗೆ ಇದೆಲ್ಲ ಬಲ್ಕಲ್ಲಿ ಆರ್ಡ್ರ್ ಮಾಡಿದ್ದಕ್ಕೆ ನಾನು ಆನ್ಲೈನಲ್ಲಿ ಮಾಡಿರೋದು. ಇನ್ನೂ ಯಾವುದಾದ್ರೂ ಒಂದೊಂದು ಮಿಸ್ ಆಗಿದ್ದರೆ ಇವಾಗ ಹಾಸ್ಪಿಟ್ಲಲ್ಲಿ ಕೂಡ ಕೊಡ್ಬೋದು, ನನಗೆ ಗೊತ್ತಿಲ್ಲ ಏನು ಕೊಡ್ತಾರೋ ಕೊಡಲ್ವೋ, ನಂಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ನೆಕ್ಸ್ಟ್ ಅದೇ ಹಾಸ್ಪಿಟಲ್ ಮೆಡಿಕಲ್ ಇದೆ, ಏನಾದರೂ ಅರ್ಜೆಂಟ್ ಎಮರ್ಜೆನ್ಸಿ ಏನಾದರೂ ಮಿಸ್ ಆಗಿದ್ದರೆ ಅಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ನನಗನ್ಸುತ್ತೆ ನಿಮಗೆ ಯೂಸ್ ಆಗಿದೆ ಅಂತ. ಮತ್ತು ನೀವು ಆನ್ಲೈನಲ್ಲಿ ಹುಡುಕ್ಲಿಕ್ಕೆ ಹೋದ್ರೆ ನಿಮಗೆ 1000 ಬ್ರ್ಯಾಂಡ್ ಸಿಗುತ್ತೆ, ಏನೆಲ್ಲ ಬ್ರ್ಯಾಂಡ್ಸ್ ಇದೆ. ನನಗೆ ಮದರ್ಸ್ ಪರ್ಶ್ ಅಂತೆ ಮತ್ತು ಸುಮಾರು ಹೊಸ ಬ್ರ್ಯಾಂಡ್ಗಳೆಲ್ಲ ಇದೆ. ನನಗೆ ಎಲ್ಲ ಬ್ರ್ಯಾಂಡ್ ಬಗ್ಗೆ ಗೊತ್ತಿಲ್ಲ, ಬಟ್ ನಾನು ತುಂಬ ಬ್ರ್ಯಾಂಡ್ ಬಗ್ಗೆ ಸರ್ಚ್ ಮಾಡಿದ್ದೀನಿ. ಬಟ್ ಹೆಂಗಿಲ್ಲ, ನಾನು ಇದನ್ನು ಇವಾಗಲ್ಲ ಸುಮಾರು ಟೈಮಿಂದ ಸರ್ಚ್ ಮಾಡಿ ಒಂದು ಡಿಸಿಷನಿಗೆ ಬಂದಿರೋದು. ಇದು ನನಗೆ ಸುಮಾರು ಕನ್ಫ್ಯೂಷನ್ ಇತ್ತು, ಯಾವ್ದು ಯೂಸ್ ಮಾಡಬೇಕು ಯಾವ್ದು ಬೇಡ ಅಂತ. ಅದೇ ನಾನು ಹೇಳೋ ಪ್ರಕಾರ ಅಫೋರ್ಡೆಬಲಲ್ಲಿ ಒಳ್ಳೆ ಹುಡುಕ್ತಿದ್ದೀರ ಅಂದರೆ ನೀವು ಬೇಬಿ ಹಗ್ಗಿಗೆ ಹೋಗಿ. ಕಾಸ್ಟ್ಲಿನೂ ಆದರೂ ಪರವಾಗಿಲ್ಲ, ನಿಮ್ಮ ಬೇಬಿಗೆ ತುಂಬ ಚೆನ್ನಾಗಿರೋ ಪ್ರಾಡಕ್ಟ್ಸ್ ಹುಡುಕ್ತಾ ಇದ್ದೀರಾ ಅಂದರೆ ಸೆಬಾಮೈಡು, ಟೆಡಿ ಬೇರು, ನೆಕ್ಸ್ಟ್ ಸೆಟಾಫಿಲ್, ಈ ಥರ ಇದೊಂದೇನಿದ್ದಿಲ್ಲ ಅವಿನೋ ಏನೋ ಆ ಬ್ರ್ಯಾಂಡ್ಸ್ ಅದೆಲ್ಲ ಚೆನ್ನಾಗಿದೆ, ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಅನ್ನೋರು ಆ ಥರ ಬ್ರ್ಯಾಂಡ್ಸಿಗೆ ಹೋಗಿ. ಇಲ್ಲ ನಮಗೆ ಯಾವುದು ಬೇಡ, ನಾವು ಶಾಪಲ್ಲೇ ಪರ್ಚೇಸ್ ಮಾಡ್ತೀವಿ ಅನ್ನೋರೆಲ್ಲ ಜಾನ್ಸನ್ಸ್ ಬೇಬಿ ಹಿಮಾಲಯ ಇದೆಲ್ಲ ಚೆನ್ನಾಗಿದೆ, ಇದಕ್ಕೂ ಹೋಗ್ಬೋದು, ಚೆನ್ನಾಗಿದೆ, ಅದೇನು ಇದಿಲ್ಲ ಅಂತ ಇಲ್ಲ. ಸೊ ಆ ಥರ ಬ್ರ್ಯಾಂಡ್ಸ್ ಕೂಡ ಯೂಸ್ ಮಾಡ್ಬೋದು. ನಿಮ್ಮ ಇಷ್ಟ, ಇದು ನಿಮ್ಮ ಇಷ್ಟ, ನಿಮ್ಮ ಟೇಸ್ಟಿಗೆ ಬಿಟ್ಟಿರೋದು ಎಲ್ಲ ಅಪ್ ಟು ಯು ಇದು. ಸೊ ಓಕೆ, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಕಾಮೆಂಟ್ ಶೇರ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲಾಟ್ಸ್ ಆಫ್ ಲವ್.